ಐ ಲವ್ ಯು ರೀ. ಐ ಲವ್ ಯು ಟು. ಆ ಹುಡುಗಿ ನನ್ನ ನೋಡೇ ಇಲ್ಲ ಕಣ. ನೀನೇ ಏನೋ ಟ್ವಿಸ್ಟ್ ಮಾಡಿದೀಯಾ. ತಪ್ಪು ಕಣ ಇದೆಲ್ಲ. ನೀನ್ ಲವ್ ಮಾಡೋದು ಸರಿ, ನಾನ್ ಲವ್ ಮಾಡೋದು ತಪ್ಪ? ನನ್ನ ಚೂಟಿದ್ದು ನೀನೆ, ತಪ್ಪು ಮಾಡಿದ್ದು ನೀನೆ. ಇದನ್ನೆಲ್ಲ ರಾಜನ ಹತ್ರ ಹೇಳ್ತೀನಿ ಕಣ. ಇಲ್ಲಿ ನೋಡ್ ಮಣಿ, ಆ ಹುಡುಗಿನೇ ಒಪ್ಕೊಂಡ್ಬಿಟ್ಲು. ರಾಜುಗೆ ನಾನು ಯಾವಾಗ ಹೇಳ್ಬೇಕು ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತು, ಆದರೆ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕು. ಅದೆಲ್ಲ ಆಗೋದಿಲ್ಲ. ನಾ ರಾಜು ಹತ್ರ ಹೇಳ್ತೀನಿ. ಹೇಳ್ಕೊಂಬಣಿ, ಏನೂ ತೊಂದರೆ ಇಲ್ಲ. ನೀವು ಅಪ್ಪ ನೀನು ಕೊಟ್ಟಿದ್ದಾರಲ್ಲ ಆಸ್ತಿ, ಅದೇ ನಮ್ಮ ಅಂಗಡಿ, ಅದನ್ನ ಹೆಸರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ವಾಪಸ್ ಕೊಡಲ್ಲ. ಬಾತ್ಕೊಳ್ಳಿ ಮೊಟ್ಟೆ. ನಮ್ಮ ಅಪ್ಪ ಕೊಟ್ಟಿರೋದು ನನಗೆ ಅದೊಂದೇ ಆಸ್ತಿ ಕಣ. ಅವ್ರ ನೆನಪಿಗೆ ಅದೊಂದೇ ನನ್ನ ಹತ್ರ ಇರೋದು. ಅದಕ್ಕೂ ಏನಾದ್ರು ಕೈ ಇಟ್ಟೆ ಸತ್ತ ಕಣೋ. ಮತ್ತೆ ತಪ್ಪಗಿರೋ, ಟೈಮ್ ಬಂದಂಗೆ ನಾನೇ ರಾಜು ಹತ್ರ ಹೇಳ್ತೀನಿ. ಕಳ್ಳು ಕೋಳಿ, ಇನ್ ಮುಂದೆ ನೀನ್ ನನಗೆ ಮಿತ್ರ ಅಲ್ಲ ಕಣೋ, ಶತ್ರು. ಮಗ, ಏಯ್ ಮುಖ ಯಾಕೋ ಸೀರಿಯಸ್ ಆಗಿ ಇಟ್ಕೊಂಡಿದ್ಯಾ? ಯಾಕೋ ಏನೋ ನೀರು ಯಾಕೋ ಅಳ್ತಾ ಇದೆಯಾ? ಇವಾಗೇನು ಯಾರ್ದೋ ಸಾವು ಡ್ಯಾನ್ಸ್ ಆಡಕ್ಕೆ ಹೋಗಿ ನನ್ನ ಲವ್ ಡ್ಯಾನ್ಸ್ ಆಡ್ದ? ಅಷ್ಟಕ್ಕೆ ಪ್ರೀತಿ ಇಲ್ಲ ಅಂತ ಆಗ್ಬಿಡತ್ತಾ? ಈಗಲೇ ಅವ್ರ ಮನೆಗೆ ಹೋಗಿ ಪ್ರಪೋಸ್ ಮಾಡ್ತೀನಿ, ಓಕೆ ತಾನೆ? ಹಾಂ, ಕಣ್ಣು ಒರೆಸ್ಕೋ, ಧೈರ್ಯವಾಗಿರ್ಬೇಕು. ಹೋಗೋಬಿಟ್ಟಾಳ ಪಾಪಗಣ ರಾಜು. ಲೂಸ್ ಏನೇ ನೀನು? ಅವ್ನು ನಿನಗೆ ಪ್ರಪೋಸ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದೆಯಾ? ಅವನು ಹೋಗಿ ಲವ್ ಮಾಡ್ತೀನಿ ಅಂತೀಯಾ? ಯಾರೇ ಫಸ್ಟ್ ಟೈಮ್ ಮೀಟ್ ಆಗಿರೋದು? 10th ಪಬ್ಲಿಕ್ ಎಕ್ಸಾಮ್ ಬರಿಬೇಕಾದ್ರೆ ಒಂದು ಹುಡುಗನ ಯಾಮಾರಿಸ್ತೆ ಅಂತ ಹೇಳಿದ್ನಲ್ಲ, ನೆನ್ಪಿದ್ಯಾ? ಆ ಹುಡುಗ ಯಾರು ಅಂತ ಗೊತ್ತಾ? ಅದೇ ಶಿವ. ಅಯ್ಯೋ ಪಾಪಿ, ಪಾಪ ಕಣೆ ಅವನು. ಹೇ, ನಿಜವಾಗ್ಲೂ ಹೇಳ್ತಿದ್ದೀನಿ ಕಣೆ, ಅವನ್ನ ನಾನು ಏಮಾರಿಸಿರೋ ಥರ ನನ್ನ ಲೈಫಲ್ಲಿ ಯಾವುದೇ ತಪ್ಪು ಮಾಡಿಲ್ಲ. ನಾನು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ. ಸೀರಿಯಸ್ಲಿ, ಐ ಆಮ್ ದ ಹ್ಯಾಪಿಯೆಸ್ಟ್ ವುಮೆನ್ ಇನ್ ದಿಸ್ ವರ್ಲ್ಡ್. ಹಲೋ, ರಾಜು ಯಾಕೆ ಇಲ್ಲಿ ಬಂದಿದ್ದಾನೆ? ನಾ ಇದೆಯಾ? ಇಲ್ಲ ಇಲ್ಲ, ಏನ್ ರಾಜು, ಇವ್ರ ಅಪ್ಪ ಇಂದ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಅದೆಲ್ಲ ಏನೂ ಇಲ್ಲ. ಹಾ, ನಿಮ್ಮ ಹತ್ರನೇ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಾಯ್ತು. ನನ್ನ ಹತ್ರನಾ? ಓಕೆ, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಅಯ್ಯೋ, ಅದು ಬಂದು ತುಂಬ ದಿವಸದಿಂದನೇ ಹೇಳ್ಬೇಕು ಅನ್ಕೊಂಡಿದ್ದೆ ನಾನು. ಐ ಲವ್ ಯು. ಏನ್ ಮೆಂಟಲ್ ತರ ಮಾತಾಡ್ತಿದ್ದೀರಾ? ನಾನು ಶಿವನ ಲವ್ ಮಾಡ್ತಿದ್ದೀನಿ. ಎತ್ ಮಾತಾಡೋ ನನ್ನ ಮಗನೇ, ನೀನ್ ತಗ್ಲಾಕೋತೀಯ. ಹಲೋ, ಹೇಳ. ಎಷ್ಟು ದಿನ ಶಿವ ಅನ್ನೋ ಹೆಸರಲ್ಲಿ ಫ್ರೆಂಡ್ ಮಾತ್ರ ಇದ್ದ. ಇವಾಗ ಹೊಸ್ದಾಗ ಒಬ್ಬ ಶತ್ರು ಇಟ್ಕೊಂಡ್ಬಿಟ್ಟಿದ್ದಾನೆ ಕಣೋ ಮಗ. ಆ ಹುಡುಗಿ ಯಾರೋ ಶಿವ ಅನ್ನೋ ಹುಡುಗನ ಲವ್ ಮಾಡ್ಬಿಟ್ಟಿದ್ದಾಳೆ ಮಗ. ವಿಷ ಕೊಡ್ಬಿಟ್ಟಿದ್ದೀನಿ ಮಗ. ಏಯ್, ಏನೋ ಮಾತಾಡ್ತಿದ್ಯಾ? ರಾಜು, ಇವಾಗ ಎಲ್ಲಿದ್ದೀಯ ನೀನು? ಬೀಚಲ್ಲಿ ಮಗ. ಇಲ್ಲೇ ಬೀಚಲ್ಲಿ ಕಣ. ಯಾವ ಬೀಚು? ಹಲೋ ಹಲೋ ಲೇ, ಹಲೋ ಲೇ ರಾಜು, ಹಲೋ. ಲವ್ ವಿಷ ಕೊಡ್ಬಿಟ್ಟು ಅವನು. ಏನಂದೆ? ನನ್ನ ಆತ್ಮೀಯ ಕೊಂದ್ಬಿಟ್ಟಲ್ಲ. ನಿಂತ್ಕೊಳ್ಳ. ಸುಂದರ
ಯಾರು ಈ ಇಲ್ವಾ ಕಡೆ ತಳ್ಳು, ಈ ಕಡೆ ತಳ್ಳು. ರಾಜು, ಅಜ್ಜಿ ಅಜ್ಜಿ, ನನ್ನ ಫ್ರೆಂಡ್ ವಿಷಯ ಕೊಟ್ಬಿಟ್ಟಿದ್ದಾನೆ, ಕಾಪಾಡಬೇಕು ಅಜ್ಜಿ. ಇಲ್ಲಿ ಯಾಕಪ್ಪ ಕರ್ಕೊಂಬಂದ್ರಿ? ಡಾಕ್ಟ್ರು ರಾತ್ರಿ ಬರಲ್ಲಪ್ಪ. ಅಜ್ಜಿ, ವಿಷ ಕುಡಿದು ತುಂಬ ಹೊತ್ತಾಯ್ತು ಅಜ್ಜಿ. ಡಾಕ್ಟರ್ನ ಹೇಗಾದ್ರೂ ಬರೋಕೆ ಹೇಳಿ ಅಜ್ಜಿ, ಪ್ಲೀಸ್ ಅಜ್ಜಿ. ಡಾಕ್ಟ್ರು ಮಾಡೋದೆಲ್ಲ ನಂಗೆ ಗೊತ್ತು, ಅದು ಬೇಕಾದ್ರೆ ನಾ ಮಾಡ್ಲಾ? ಅವನಿಗೆ ಮಾಡಿದ ದ್ರೋಹಕ್ಕೆ ನೀನೇ ವಿಷ ಕುಡಿಬೇಕಂತ ಕಣ. ಆದ್ರೆ ನೀನ್ ತಪ್ಪು ಮಾಡಿದ್ಯಾ ಅಂತ ಗೊತ್ತಿದ್ದು ಅವನು ವಿಷ ಕುಡ್ದಿದ್ದಾನೆ ಕಣ. ಅವನಿಗಿನ್ನೂ ಆ ಶಿವ ನಾನೇ ಅಂತ ಗೊತ್ತಿಲ್ಲ ಕಣ. ಅಯ್ಯೋ ಪಾಪ ಕಣ ಅವನು. ಏನಾಯ್ತಜ್ಜಿ? 4 ಗಂಟೆಗೆ ಎದ್ಬಿಡ್ತಾನೆ, ಏನು ತೊಂದರೆ ಇಲ್ಲ. ಅಜ್ಜಿ, 4 ಆಯ್ತು ಅಜ್ಜಿ. ಏನು ಅಂತ ಗೊತ್ತಿಲ್ವೇ? ಇಷ್ಟೊತ್ತಿಗೆ ಮುಗ್ದಿರ್ಬೇಕಿತ್ತಲ್ಲ. ನಾಲ್ಕೇ ಕಾಲಪ್ಪ, ನಾನೇ ಟೈಮಿಂಗ್ಸ್ ತಪ್ಪಾಗಿ ಹೇಳ್ಬಿಟ್ಟೆ. ಏ ಹುಡ್ಗ, ಅವ್ನು ಕರಳು ಬಿಟ್ಟು ಇನ್ನೆಲ್ಲಾನು ತೆಗ್ದಿದ್ದೀನಿ. ಅವ್ನ್ ಮೊಸರನ್ನ ಮಾತ್ರ ತಿನ್ಬೇಕು, ಬೇರೆ ಏನು ತಿನ್ಬಾರ್ದು. ಹುಷಾರಾಗಿ ನೋಡ್ಕೊಳ್ರಪ್ಪ ಅವನ್ನ. ಥ್ಯಾಂಕ್ಸ್ ಅಜ್ಜಿ, ತುಂಬಾ ಥ್ಯಾಂಕ್ಸ್ ಅಜ್ಜಿ. ಅಯ್ಯೋ ಪಾಪಿ ನನ್ನ ಮಕ್ಳ, ಇದಕ್ಕ 2000 3000 ಅಂತ ತಗೋತಾರೆ.